ಮಧ್ಯಪ್ರಾಚ್ಯದ ಬಿಸಿ ಆಗ್ತಕ್ಕಂಥ ಯುದ್ಧದ ಬಿಸಿ ಈಗ ಸರ್ಕಾರಿ ಶಾಲೆಗಳ ಬಿಸಿ ಊಟದ ಮೇಲೆ ಬಿದ್ದಿರುವಂಥದ್ದು. ನಾನೀಗ ಹಾವೇರಿ ನಗರದ ಶಾಲೆ ನಂಬರ್ 3 ಇಲ್ಲಿ ಜನಸಂಖ್ಯೆ ಅಂದರೆ ಮಕ್ಕಳ ಸಂಖ್ಯೆ 150ಕ್ಕೂ ಅಧಿಕ ಇರುವಂಥದ್ದು. ಇಲ್ಲಿಯ ಮಕ್ಕಳು ಅಂದರೆ ಬರ್ತಕ್ಕಂಥ ಮಕ್ಕಳು ಎಲ್ಲರೂ ಕೂಡ ಕಡು ಬಡತನದಿಂದ ಬರ್ತಕ್ಕಂಥ ಮಕ್ಕಳು. ಇಲ್ಲಾಂದರೆ ಮಧ್ಯಾಹ್ನದ ಬಿಸಿ ಊಟವೇ ಇವರಿಗೆ ಒಂದು ಇಲ್ಲಿ ಮಧ್ಯಾಹ್ನದ ಆಹಾರವಾಗಿರುತ್ತೆ. ಅಂದರೆ ಈ ಒಂದು ಆಹಾರ ಮಾಡಲಿಕ್ಕೆ ಏನಂದರೆ ಗ್ಯಾಸಿನ ಅಭಾವ ಈಗ ಉಂಟಾಗಿರುವಂಥದ್ದು. ಅಂದರೆ ಸುಮಾರು 150ಕ್ಕೂ ಹೆಚ್ಚು ಮಕ್ಕಳಿಗೆ ಇಲ್ಲಿ ಬಿಸಿ ಊಟವನ್ನು ಮಾಡಲಾಗ್ತದೆ. ಆದರೆ ಕಳೆದ ಒಂದು 4-5 ದಿನಗಳಿಂದ ಏನಂದರೆ ಆ ಒಂದು ಗ್ಯಾಸನ್ನು ಬುಕ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಗ್ಯಾಸ್ ಕೊಡ್ತಕ್ಕಂಥ ವ್ಯಕ್ತಿ ಫೋನ್ ಕೂಡ ಎತ್ತಾ ಇಲ್ಲ, ಜೊತೆಗೆ ಗ್ಯಾಸ್ ಕೂಡ ಸ್ಟಾಕ್ ಇಲ್ಲ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇರೋದು. ಈಗಿರ್ತಕ್ಕಂಥ ಗ್ಯಾಸು ಕೇವಲ ಇವತ್ತೊಂದಿನ ಮಾತ್ರ ಆಗುತ್ತೆ. ನಾಳೆಯಿಂದ ಯಾವ ರೀತಿ ನಾವು ಅಡುಗೆ ಮಾಡಬೇಕು ಅಂತೇಳಿ ಈಗ ಈ ಒಂದು ಅಡುಗೆ ಮಾಡ್ತಕ್ಕಂಥ ಮಹಿಳೆಯರು ಏನಂದರೆ ಚಿಂತೆಯನ್ನು ಮಾಡ್ತಾ ಇರುವಂಥದ್ದು. ಹೇಗಪ್ಪ 150 ಜನ ಮಕ್ಕಳಿಗೆ ಸೌದೆ ಒಲೆ ಮೇಲೆ ಏನಾದರೂ ಅಡುಗೆ ಮಾಡಬೇಕು ಅಂತೇಳಿ ಈಗ ಅವರು ಶಾಲಾ ಮುಖ್ಯಸ್ಥರು ಕೂಡ ಈ ಒಂದು ವಿಷಯವನ್ನು ಕೂಡ ತಿಳಿಸಿರೋ ಸದ್ಯ ಅಡುಗೆ ಮಾಡ್ತಕ್ಕಂಥ ಆ ಒಂದು ಮಹಿಳೆಯರಿದ್ದಾರೆ. ಮಾತನಾಡ್ಸೋಣ, ಏನು ಹೇಳ್ತಾರೆ ಅಮ್ಮ? ಈಗ ಇವತ್ತೊಂದಿನ ಆಗುತ್ತೆ ಈ ಗ್ಯಾಸ್, 150 ಜನ ವಿದ್ಯಾರ್ಥಿಗಳಿದಾರಲ್ಲಿ, ನಾಳೆಯಿಂದ ಏನು ಮಾಡ್ತೀರಿ ಅಂತ? ನಾಳೆಯಿಂದ ಏನು ಮಾಡೋದು ಸರ್, ಒಲಿ ಹಚ್ಚಿ ಮಾಡೋದು. ಹೆಡ್ ಮಾಸ್ತರ್ ಒಲಿ ಹಚ್ಚಿ ಮಾಡ್ರಮ್ಮ ಅಂದ್ರೆ ಒಲಿ ಹಚ್ಚೇ ಮಾಡೋದ್ರಿ. 150 ಜನ ಇದ್ರು ಮಾಡ್ಲೇಬೇಕಲ್ರಿ. ಮಕ್ಕಳು ಬಡವ್ರ ಮಕ್ಕಳು ಬಂದಿರ್ತಾವೆ ಶಾಲೆಗೆ, ಬಿಸಿ ಊಟ ನಂಬಿನೇ ಬಂದಿರ್ತಾರಲ್ಲ, ಅವ್ರಿಗೆ ಮತ್ತೆ ಮಾಡಿ ಕೊಡಾಕಬೇಕು. ಅವ್ರ ಮಕ್ಕಳಿಗೆ ಮಾಡಿ ಕಟ್ಟಿ ಕಳಿಸ್ಬೇಕು ಅಂದರೆ ಅವರು ಕೆಲಸ ಬಿಟ್ಟು ಅದನ್ನೇ ಮಾಡ್ಬೇಕಾಕತ್ರಿ ಪಾಪ. ಹಂಗಾಗಿ ನಾವು ಶಾಲೆಗೆ ಬಿಸಿ ಊಟ ಮಾಡೋದೆ. ನಾವು ಬೆಳಗ್ಗೆ ರಾಗಿ ಮಾಲ್ಟ್ ಕೊಡ್ತೇವೆ ರೀ, ಪ್ರಾರ್ಥನಾ ಆದ ತಕ್ಷಣ ಹಾಲು ಕೊಡ್ತೇವೆ ಒಂದಿನ, ಮಧ್ಯಾಹ್ನ ಮೊಟ್ಟೆ ಅನ್ನ ಸಾಂಬಾರು ಕೊಡ್ತೀವಿ, ಬಾಳೆಹಣ್ಣು ಕೊಡ್ತೀವಿ ರೀ. ಹ್ಞೂ ರೀ, ಮತ್ತೆ ಮಾಡ್ಬೇಕ್ರಿ ಒಲಿ ಮೇಲೆ. ಇದಿಷ್ಟು ಏನಂದ್ರೆ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಅಡುಗೆ ಮಾಡ್ತಕ್ಕಂಥ ಮಹಿಳೆಯರ ಮಾತು. ಅಂದರೆ ಇಸ್ರೇಲ್, ಅಮೆರಿಕ, ಇರಾನ್ ಏನು ಯುದ್ಧ ನಡೀತಾ ಇದೆ, ಆ ಒಂದು ಈಗ ಬಿಸಿ ಊಟದ ಮೇಲೂ ಕೂಡ ಬಿದ್ದಿರುವಂಥದ್ದು. ಅಂದರೆ ಒಂದು ವೇಳೆ ಏನು ಗ್ಯಾಸ್ ಖಾಲಿ ಆದರೆ ನಾವು ಕಟ್ಟಿಗೆ ಒಲೆಯಲ್ಲಿ ಒಂದು ಅಡುಗೆ ಮಾಡಿ ಈ ಮಕ್ಕಳಿಗೆ ಬಳಸ್ತೀವಿ ಅಂತೇಳಿ ಈಗ ಮಹಿಳೆಯರು ಹೇಳಿರುವಂಥದ್ದು. ಕ್ಯಾಮರಾಮನ್ ನಿಂಗಪ್ಪ ಜೊತೆ ಶಿವ ಮಡಿವಾಳರ್, ನ್ಯೂಸ್ ಫಸ್ಟ್, ಹಾವೇರಿ.